ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಮೈಸೂರು ಮತ್ತೆ ಕನ್ನಡ ಚಿತ್ರರಂಗ ತುಂಬಾ ದೊಡ್ಡ ಅವಿನಾಭಾವ ಸಂಬಂಧ ಇರುವಂತಹ ಒಂದು ಕನೆಕ್ಷನ್ ಇದು. ಈಗ ತುಂಬಾ ಸಿನಿಮಾಗಳ ಚಿತ್ರೀಕರಣ ದೇಶ ವಿದೇಶದ ಬೇರೆ ಬೇರೆ ಭಾಷೆಯ ಚಿತ್ರರಂಗ ಕೂಡ ಇಲ್ಲಿ ಬಂದು ಚಿತ್ರೀಕರಣ ಮಾಡಿರುವಂತದ್ದು. ಮೈಸೂರು, ನಮ್ಮ ಅರಮನೆ, ನಮ್ಮ ರಾಜರು, ಈ ಇಡೀ ಊರು, ಇಡೀ ಒಂದು ನಗರ ಎಲ್ಲವೂ ಕೂಡ ಒಂದು ಇಮೋಷನ್. ಮತ್ತೆ ಇಲ್ಲಿ ತುಂಬಾ ಜನ ಸ್ನೇಹಿತರು ನನಗೆ. ನಾನು ಕೂಡ ಹಿಂದೆ ಇದೇ ಚಿತ್ರಮಂದಿರದಲ್ಲೇ ಒಂದು ಶೂಟಿಂಗ್ ಕೂಡ ಮಾಡಿದ್ದೆ. ಹಾಗಾಗಿ ರಾಜಾರಾಮ್ ಅವರಾಗ್ಲಿ, ನಮ್ಮ ಇಡೀ ಈ ಚಿತ್ರಮಂದಿರ ಇದೆಲ್ಲವೂ ಒಂದು ಸ್ನೇಹಿತರ ಮನೆಗೆ ಬಂದಿದಂತ ಒಂದು ಫೀಲಿಂಗು. ಮೈಸೂರು ಜನರು ಯಾವತ್ತೂ ಕನ್ನಡ ಚಿತ್ರರಂಗಕ್ಕೆ, ಕನ್ನಡ ಸಿನಿಮಾಗಳಿಗೆ ತುಂಬಾ ದೊಡ್ಡ ಒಂದು ಸಪೋರ್ಟ್. ಒಂದು ಒಳ್ಳೆ ಸಿನಿಮಾ ಬಂದಾಗ ಯಾವತ್ತೂ ಸಪೋರ್ಟ್ ಮಾಡಿದ್ದಾರೆ. ಜನರು ಕಿರಿದು ಬಂದು ನೋಡ್ತಾರೆ. ಇವತ್ತು ನೋಡ್ತಾ ಇದ್ದೆ, ತುಂಬಾ ಚಿಕ್ಕ ಮಕ್ಕಳನ್ನು ಕರ್ಕೊಂಡ್ಬಂದು ಸಿನಿಮಾ ತೋರಿಸ್ತಾ ಇದ್ರು. ಸೊ ಥ್ಯಾಂಕ್ ಯು ಸೋ ಮಚ್. ಬೇರೆ ಏನ್ ಹೇಳಕ್ ಸಾಧ್ಯ ಇದೆ. ಇದೊಂಥರ ಋಣ. ಈ ಋಣ ನಾವು ಒಂಥರ ಇನ್ನೂ ಒಳ್ಳೆ ಸಿನಿಮಾಗಳನ್ನ ಕೊಡೋ ಪ್ರಯತ್ನದಲ್ಲಿ ಇನ್ನೂ ಹೆಚ್ಚು ಎಫರ್ಟ್ಗಳನ್ನ ಹಾಕೋ ಮುಖಾಂತರ ನಾವು ಋಣ ತೀರ್ಸ್ಕೊಳ್ಳೋ ಕೆಲಸ ಮಾಡ್ಬೋದು ಅಂತ ಅದೇ ಹೇಳಿದೆ ನಾನು ಇವಾಗ. ಅಂದ್ರೆ ಇದೊಂದು ಚಿತ್ರರಂಗಕ್ಕೆ ಇರುವಷ್ಟು ಇತಿಹಾಸದಷ್ಟೇ ವರ್ಷಗಳಿದೆ. ಇವತ್ತವರೆಗೆ ಒಂದು ಕಟ್ಟಡ ಉಳಿಸ್ಕೊಳ್ಳೋದು ದೊಡ್ಡ ವಿಶೇಷ. ಅದರಲ್ಲಿ ಚಿತ್ರಮಂದಿರಗಳನ್ನು ಉಳಿಸ್ಕೊಳ್ಳೋದು, ಸಿಂಗಲ್ ಸ್ಕ್ರೀನ್ ಗಳನ್ನ ಉಳಿಸ್ಕೊಳ್ಳುವಂತದ್ದು ತುಂಬಾ ಕಷ್ಟದ ಒಂದು ಕೆಲಸ. ಆದ್ರೆ ನಿಜವಾಗ್ಲೂ ಒಳ್ಳೆ ಸಿನಿಮಾಗಳು ಬಂದಾಗ ಜನ ನಿಮ್ಗೆ ಸಿಂಗಲ್ ಸ್ಕ್ರೀನ್ ಇವತ್ತು ಎಲ್ಲಾ ಕಡೆಗೆ ಯಾವ್ದೆಲ್ಲ ಸಿಂಗಲ್ ಸ್ಕ್ರೀನ್ ಓಪನ್ ಇದೆ ಎಲ್ಲವೂ ಆಕ್ಟಿವೇಟ್ ಆಯ್ತು. ಮತ್ತೆ ಸಿನಿಮಾಕ್ಕೆ ಜನರು ಬಂದ್ರು. ಹಳ್ಳಿ ಎಷ್ಟೋ ಜನ ಇವಾಗ ಮೊದಲೆಲ್ಲ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಇವತ್ತು ಅಲ್ಲಿನ ಹುಡುಗರು, ಲೋಕಲ್ ಒಂದಷ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ಫ್ಲುಯೆನ್ಸರ್ಸ್ಗಳು, ಈ ತರದ ಹುಡುಗರುಗಳೆಲ್ಲ ಆ ವಿಡಿಯೋಗಳನ್ನ ಶೂಟ್ ಮಾಡಿ ಅವ್ರು ಕಳಿಸ್ತಾನೆ ಇರ್ತಾರೆ. ಅವೆಲ್ಲ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಮತ್ತೆ ಒಂದು ಹಳೆ ಕಾಲದಲ್ಲಿ ಕೇಳ್ತಿದ್ವಿ ನಾವು, ನಮ್ಮ ಕಾಲದಲ್ಲೂ ಕೂಡ ಈ ತರದಲ್ಲಿ ನಡೀತಿದೆಯಲ್ಲ ಅನ್ನೋದನ್ನು ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಕೇಳ್ತಾ ಇದಾರೆ ತುಂಬಾ, ಅವರು ಎಕ್ಸೈಟ್ಮೆಂಟ್ ಕೇಳ್ತಾ ಇದಾರೆ ತುಂಬಷ್ಟು ಜನ. ಮುಂದಿನ ಚಾಪ್ಟರ್ ಯಾವಾಗ ಬರುತ್ತೆ, ಮತ್ತೆ ಮುಂದಿನ ಸಿನಿಮಾ. ತುಂಬಾ ಖುಷಿ ಆಗುತ್ತೆ. ಅವ್ರಿಗೆ ಒಂದು ಸಿನಿಮಾ ಜನರಿಗೆ, ಒಬ್ಬ ಪ್ರೇಕ್ಷಕನಿಗೆ ಇಷ್ಟ ಆಗ್ಬೇಕನ್ನೋದೇ ನಮ್ಮ ಮೂಲ ಉದ್ದೇಶ ಅಲ್ವಾ. ಯಾವತ್ತು ಸಿನಿಮಾ ಮಾಡಿದಾಗ ಪ್ರತಿಯೊಬ್ಬ ಫಿಲ್ಮ್ ಮೇಕರ್ಗೆ, ಪ್ರತಿಯೊಬ್ಬ ಸ್ಟೋರಿ ರೈಟರ್ಗೆ ಆಗ್ಬೋದು, ಪ್ರತಿಯೊಬ್ಬ ನಟ ನಟಿಯರಿಗೆ ಆಗ್ಬೋದು, ನಿರ್ದೇಶಕನಿಗಾಗ್ಬೋದು. ಸೊ ಯಾವತ್ತೂ ನಾವು ಆಸೆ ಪಡೋದು ಅದನ್ನೇ, ಪ್ರೇಕ್ಷಕರಿಗೆ ಇಷ್ಟ ಆಗ್ಬೇಕು ಸಿನಿಮಾ ಅಂತ. ಪ್ರತಿ ಸಿನಿಮಾನು ಆ ನಿಟ್ಟಲ್ಲಿ ಕೆಲಸ ಮಾಡ್ತೀವಿ. ಅವ್ರಿಗೆ ಸಂಪೂರ್ಣವಾಗಿ ಅದು ಇಷ್ಟ ಆಯ್ತು ಅಂತಂದಾಗ ನಮಗೆ ದೊಡ್ಡ ತೃಪ್ತಿ ಇದೆ. ಬೆಳಿಗ್ಗೆ ಅದ್ರ ಬಗ್ಗೆ ನಾನು ಮಾಧ್ಯಮದಲ್ಲಿ ರಿಯಾಕ್ಟ್ ಮಾಡಿದ್ದೀನಿ. ತುಂಬಾ ಪದೇ ಪದೇ ನಾವು ಅದ್ರ ಬಗ್ಗೆ ಮಾತಾಡೋದು ಕೂಡ ಒಳ್ಳೇದಲ್ಲ. ನಾನು ಆ ದೈವವನ್ನ ನಂಬಿ, ಆ ದೈವವನ್ನ ಆರಾಧನೆ ಮಾಡುವಂತವನು. ನನಗೂ ಕೂಡ ಸಂಬಂಧ ಇರುವಂತದ್ದು ದೈವ. ನನ್ನ ಮನೆಯಲ್ಲಿ ಕೂಡ ನಾವು ದೈವವನ್ನ ನಂಬುವಂತವ್ರು. ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಅದನ್ನ ಬೇರೆ ರೀತಿಯಲ್ಲಿ ಬಿಂಬಿಸೋದಾಗ್ಲಿ, ಅಥವಾ ಅದಕ್ಕೇನಾದ್ರೂ ತಪ್ಪಾಗಿ ಅದನ್ನ ಪ್ರೊಜೆಕ್ಟ್ ಆಗೋ ರೀತಿಯಲ್ಲಾಗಿ ಯಾವ ಕಾರಣಕ್ಕೂ ನಾನು ಮಾಡಲ್ಲ ಅದನ್ನ. ಮತ್ತೆ ತುಂಬಾ ಹಿರಿಯರ, ಮತ್ತೆ ದೈವಾರಾಧಕರ, ಹಿರಿಯರ ಒಂದಷ್ಟು ಮಾರ್ಗದರ್ಶನದ ಜೊತೆಗೆ ಸಿನಿಮಾ ಮಾಡೋರು. ಹಾಗಾಗಿ ಅದ್ರ ಬಗ್ಗೆ ನಾನು ಏನು ಅತಿಯಾಗಿ ಅದನ್ನ ಮಾತಾಡಿ ಯಾರಿಗೂ ಅದ್ರ ಬಗ್ಗೆ ಬೇಸರ ಮಾಡಿ ನಾನು ರಿಕ್ವೆಸ್ಟ್ ಮಾಡಬಹುದು ಅಷ್ಟೇ, ಹೊರಗಡೆ ನಡೆಯುವಂತದಕ್ಕೆ. ಸೊ ಬೇರೆಯವರು ಥಿಯೇಟರ್ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಆ ತರದ ವೇಷ ಹಾಕಿ ಅದನ್ನ ಅಣಕು ಪ್ರದರ್ಶನ ಈ ತರದೆಲ್ಲ ಮಾಡಿದಾಗ, ಸೊ ನಮ್ಮ ಬಗ್ಗೆ ಕೆಲವು ಕೇಳಿದಾಗ, ನಾವು ಸಿನಿಮಾದಲ್ಲಿ ಎಷ್ಟೇ ಎಂಟರ್ಟೈನ್ಮೆಂಟ್, ಆಕ್ಷನ್, ಹಾಡುಗಳಾಗ್ಬೋದು, ಏನೇ ಇರ್ಬೋದು, ಆದ್ರೆ ದೈವಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಗಳು, ದೇವರಿಗೆ ಸಂಬಂಧಪಟ್ಟಿರುವಂತಹ ವಿಚಾರಗಳು, ನಮ್ಮ ನಂಬಿಕೆಯ ವಿಚಾರ, ಅದು ನಮ್ಮಲ್ಲಿ ನಂಬುವಂತವರ ನಂಬಿಕೆಯ ವಿಚಾರ. ಹಾಗಾಗಿ ಅದನ್ನ ಯಾವತ್ತು ಸಿನಿಮಾ ತರದಲ್ಲಿ ಟ್ರೀಟ್ ಮಾಡಿಲ್ಲ. ಯಾವತ್ತು ಅದನ್ನ ನಾವು ತುಂಬಾ ಶ್ರದ್ಧೆ ಭಕ್ತಿಯಿಂದ ಹಿರಿಯರ ಮಾರ್ಗದರ್ಶನದೊಂದಿಗೆ ಮಾಡಿದೀವಿ. ನಾವು ಮುಂದೇನೂ ಹಾಗೆ ಮಾಡ್ಕೊಂಡು ಹೋಗ್ತೀವಿ. ಯಾವುದೇ ಕಾರಣಕ್ಕೂ ಅದಕ್ಕೆ ಚ್ಯುತಿ ಬರೋ ತರದಲ್ಲಿ ನಡ್ಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಅದನ್ನ. ಸೊ ಅಷ್ಟನ್ನ ಮಾತ್ರ ಹೇಳ್ಬೋದು ನಾನು, ಅದಕ್ಕಿಂತ ಜಾಸ್ತಿ ಹೇಳಕ್ಕೆ. ತುಂಬಾ ಬೇಗ ನೆಕ್ಸ್ಟ್ ಸಿನಿಮಾ ಜೈ ಹನುಮಾನೇ ಮಾಡ್ತಿರೋದು. ಅದಕ್ಕಿಂತ ಮುಂಚೆ ಈಗ ಸ್ವಲ್ಪ ರೆಸ್ಟ್ ಮಾಡಬೇಕು. ಸೊ ಆಮೇಲೆ ಅದನ್ನ ಸಿನಿಮಾನ ಬಗ್ಗೆ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು. ಒಂದು ದಾಖಲೆ ಕಾಂತಾರ ಚಾಪ್ಟರ್ 1 ಸೃಷ್ಟಿ ಮಾಡಿದೆ ಈ ಸತಿ. ಅದು ಏನು ಅಂತ ತಮಗೂ ಗೊತ್ತಿರಲಿಕ್ಕಿಲ್ಲ, ಹೇಳ್ತಾ ಇದ್ದೀನಿ ಸರ್. ಇದೇ ಚಿತ್ರಮಂದಿರದಲ್ಲಿ ಮ್ಯಾಕ್ಸಿಮಮ್ ನಡೀತಾ ಇದ್ದಿದ್ದು 28 ಶೋಸ್, 4 ಶೋ 7 ದಿನ. ಎಷ್ಟು ಶೋ ನಡೆದಿರ್ಬೋದು ಒಂದು ಅಂದಾಜು ಮಾಡಿ ಸರ್? ಗೊತ್ತಿಲ್ಲ ನನಗೆ, ನೀವೇ ಹೇಳ್ಬೇಕು. 9 ಶೋ ಎಕ್ಸ್ಟ್ರಾ ನಡೆದಿದೆ. ರಾತ್ರಿ 10:00 ಅಂತ ಹೇಳಿ ಲಾಸ್ಟ್ ಶೋ ನಮಗೆ ಲೀಗಲಿ ಇದಿರೋದು. 10:30 ಅಂತ ಅನೌನ್ಸ್ ಮಾಡಿ ಜನ ಇನ್ನೂ ಹೋಗಿಲ್ಲ. 10:45 ಆದ್ರೂ ಜನ ಕಾದು, 10:45 11 o'clock ಶೋ ಶುರು ಮಾಡಿದ್ರು, ಕಾದು ಜನ ಬಂದು ನಿಂತು ನೋಡಿ 2:30 ಬೆಳಿಗ್ಗೆ ವಾಪಸ್ ಹೋಗ್ತಾ ಇದ್ದಾರೆ. ಈ ತರ ಫಸ್ಟ್ 10 days ಕಂಟಿನ್ಯೂಸ್ಲಿ ಎಡಿಷನಲ್ one ಶೋ ಎವ್ರಿ ಡೇ ಸರ್. ಸೊ 5 into 10 50 shows, 40 shows ಆಗೋ ಜಾಗಕ್ಕೆ ಎಂಟೈರ್ ಕರ್ನಾಟಕ ಸರ್. ಯಾವ ಪಿಕ್ಚರ್ಗೂ ರಿಸ್ಕ್ ಮಾಡಿರ್ಲಿಲ್ಲ. ಹಳೇದು ಮಾಡಿದ್ದು ಒಂದೇ ಒಂದು ಮ್ಯಾಕ್ಸ್ಗೆ ಒಂದು ರಿಸ್ಕ್ ಮಾಡಿದ್ವಿ. ಯಾಕಂದ್ರೆ ಈ ಏರಿಯಾದಲ್ಲಿ, ಈ ಥಿಯೇಟರ್ನಲ್ಲಿ ಆಗ ಬೇರೆ ಪಿಕ್ಚರ್ ಇತ್ತು, ಮ್ಯಾಕ್ಸ್ ಹಾಕ್ಲಿಕ್ಕೆ ಆಗ್ಲಿಲ್ಲ.
ಸೊ ಒಂದು ಶೋ ಹಾಕಿದ್ವಿ ಮ್ಯಾಕ್ಸ್ ಸುದೀಪ್ ಅವ್ರದ್ದು, ಅದು ಲೇಟ್ ನೈಟ್ ಶೋ ಅಂತ ಹೇಳಿ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ ಫಸ್ಟ್. ಅದು ಬಿಟ್ರೆ ಸ್ಯಾಟರ್ಡೆ ಸಂಡೇ ಅಂತ ಹೇಳಿ ಒಂದೊಂದು ಶೋ ಹಾಕ್ತಾ ಇದ್ವಿ ಹೊಸ ರಿಲೀಸ್ ಆಗಿದ್ದ ದಿನದಿಂದ ಥರ್ಸ್ಡೇ ಬೆಳಿಗ್ಗೆ 6:30ಗೆ ಶುರು ಆಗಿದ್ದು ಶೋ. ಇಟ್ ಡಿಡೆಂಟ್ ಸಿ ಅ ಸ್ಟಾಪ್. ಅದು ಕಡೆ ಅಂತ ನೋಡ್ಲಿಲ್ಲ. ಈ ಭಾನುವಾರ ರಾತ್ರಿ ಬೆಳಗಿನ ಜಾವ 2:30 ತನಕ. ಸೋಮವಾರದಿಂದ ವಿ ಹ್ಯಾವ್ ಕಮ್ ಬ್ಯಾಕ್ ಟು ನಾರ್ಮಲ್ಸಿ. ದಟ್ ಈಸ್ ದಿ ರೆಕಾರ್ಡ್ ವಾಟ್ ಹ್ಯಾಸ್ ಬಿನ್ ಕ್ರಿಯೇಟೆಡ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.